ಎಲ್ರಿಗೂ ನಮಸ್ಕಾರ, ನಮಸ್ತೆ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ಸುಮಾರು ದಿನಗಳ ನಂತರ ಸ್ಲಿಂಗ್ ಶಾಟ್ ಬೇಟೆಗೆ ಬಂದಿದ್ದೆ. ನೋಡಿ ಫ್ರೆಂಡ್ಸ್, ಸರಿಯಾಗಿರೋ ಸ್ನೇಕ್ ಹೆಡ್ ನೋಡ್ತೀರಿ, ಹಾಗೆ ನೋಡ್ತೀರಿ ಯಾವ ಸೈಜ್ ಇದೆ, ಎಷ್ಟು ಕೆ ಜಿ ಬರುತ್ತೋ ಗೊತ್ತಿಲ್ಲ. ಮೇಲೆ ಎತ್ತವರೆಗೂ ನಮ್ದೆಲ್ಲ ಗ್ಯಾರಂಟಿ. ನೋಡೋಣ ಇರಿ. ಯಾವ ಸೈಜ್ ಇದೆ ನೋಡ್ಬೋದು ಫ್ರೆಂಡ್ಸ್. ಬರೋಬ್ಬರಿ 1 kg ಮೇಲೆ ಬರುತ್ತೆ. ನೋಡ್ಬೋದು ಯಾವ ವೇಟ್ ಇದೆ ಬೆನ್ನಿಗೆ. ಅರೌಂಡ್ 1 kg ಮೇಲೆ ಬರುತ್ತೆ. ಸ್ಲಿಂಗ್ ಶಾಟಲ್ಲಿ ಹೊಡೆದಿದ್ದು ಇವಾಗ. ಫ್ರೆಂಡ್ಸ್, ಹಾಗೆ ಈ ಮೀನಿನ ವಿಶೇಷತೆ ಏನಂದರೆ, ಯಾವುದೇ ಮೀನು ತನ್ನ ಮರಿಗಳನ್ನ ಅಟ್ಯಾಕ್ ಬರೋ ಮೂಮೆಂಟಲ್ಲಿ ಇದು ತನ್ನ ಎಷ್ಟು ಮರಿಗಳಿರುತ್ತೋ ಅಷ್ಟು ಮರಿಗಳನ್ನ ಬಾಯಿ ಒಳಗಡೆ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ಅಷ್ಟು ಮರಿಗಳನ್ನ ಬಾಯಿ ಒಳಗಡೆ ಎಳ್ಕೊಂಡು ಅದನ್ನು ರಕ್ಷಿಸ್ತದೆ ಫ್ರೆಂಡ್ಸ್ ಈ ಮೀನು. ಮತ್ತು ತುಂಬ ಡೇಂಜರಸ್ ಆಗಿ ಅಟ್ಯಾಕ್ ಮಾಡ್ತದೆ ಬೇರೆ ಮೀನುಗಳನ್ನ. ಈ ಮೀನು ಬೇರೆ ಮೀನುಗಳನ್ನ ತಿನ್ಕೊಂಡೇ ಬದುಕುತ್ತೆ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಮೀನುಗಳನ್ನ ತಿನ್ಕೊಂಡಿರುತ್ತೆ. ಫ್ರೆಂಡ್ಸ್, ಹಾಗೆ ಈ ಮೀನುಗಳು ಬಿಸಿಲಿರೋವಾಗೆ ಮೇಲೆ ಬರೋದು ಸಾಮಾನ್ಯವಾಗಿ. ನೋಡಿ ಮಿಸ್ ಆಯಿತು. ಬಿಸಿಲಿರೋವಾಗ ಈ ಮೀನು ಬಂದು ಒಂದು 5 ಸೆಕೆಂಡು ಉಸಿರನ್ನ ತಗೊಂಡು ಒಳಕೋಗುತ್ತೆ. ಆ ಟೈಮಲ್ಲೇ ಹೊಡೆಯೋಕ್ಕಾಗೋದು ಈ ಮೀನನ್ನ, ಇಲ್ಲಾಂದರೆ ಕಾಣಿಸಿದ್ರೂ ಹೊಡಿಬೋದು. ಬಿಸಿಲು ಕಾಯ್ಸೋಕೆ ಬರುತ್ತೆ ಫ್ರೆಂಡ್ಸ್ ಈ ಮೀನು. ನೋಡ್ಬೋದು ನೀವು ವಿಡಿಯೋದಲ್ಲಿ. ಹಾಗೆ ನೋಡ್ತಾ ಇರಿ, ಯಾವುದನ್ನ ಮೇಲೆ ಬರುತ್ತೇನೋ ನೋಡೋಣ. ಸುಮಾರು ಹೊತ್ತಿಂದ ಅದು ಫಸ್ಟ್ ಒಂದು ಬಿತ್ತು, ಒಂದು 1 kg ಬರೋದು. ಸುಮಾರು ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ, ಯಾವುದು ಬರ್ತಾಯಿಲ್ಲ ಆಚೆಗ. ನೋಡೋಣ, ಟ್ರೈ ಮಾಡೋಣ ಫ್ರೆಂಡ್ಸ್. ಸಾಮಾನ್ಯವಾಗಿ ಈ ಮೀನುಗಳನ್ನೆಲ್ಲ ಜಾಸ್ತಿ ಕಷ್ಟ ನೀರಲ್ಲಿ ಇಡೋದಕ್ಕೆ. ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ ಹಾಗೂ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ ಮೀನು. ಈ ಮೀನು ಸಾಮಾನ್ಯವಾಗಿ ನೀರಲ್ಲೇ ಬರೀ ಕೈಯಲ್ಲೆಲ್ಲ ಈ ಮೀನು ಹಿಡಿಯೋಕ್ಕಾಗೋದೇ ಇಲ್ಲ. ಅಷ್ಟು ಜಾರುತ್ತೆ ಹಾಗೂ ಅಷ್ಟು ಸ್ಪೀಡ್ ಇರುತ್ತೆ ಈ ಮೀನು ಮಾತ್ರ. ಒಂದು ವೇಳೆ ಲಾಕ್ ಆದರೆ ಮಾತ್ರ ಈ ಮೀನು ಸಿಗೋದಿಲ್ಲ, ಅಂದರೆ ಯಾವುದೇ ಕಾರಣಕ್ಕೂ ಈ ಮೀನು ಸಿಗಲ್ಲ ಫ್ರೆಂಡ್ಸ್ ಈ ಮೀನು. ಮತ್ತು ಈ ಮೀನು ಯಾವುದೇ ರೀತಿಯ ಎಕ್ಸ್ಟ್ರಾ ಮುಳ್ಳುಗಳನ್ನ ಹೊಂದಿರಲ್ಲ, ಸಿಂಗಲ್ ಮುಳ್ಳು ಇರುತ್ತೆ ಫ್ರೆಂಡ್ಸ್ ಇದು. ಈ ಮೀನು ತಿನ್ನೋದಕ್ಕಷ್ಟೇ ರುಚಿಯಾಗಿರುತ್ತೆ ಈ ಮೀನು. ಸುಮಾರು ಹೊತ್ತಿಂದ ನೋಡ್ತಾ ಇದ್ದೀನಿ, ಯಾವುದು ಮೇಲೆ ಬರ್ತಾ ಇಲ್ಲ. ನೋಡೋಣ, ಹಾಗೆ ನೋಡೋಣ ಇರಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ಬೋದು ನೀವು. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಜಂಪ್ ಮಾಡ್ತಂತ. ಫ್ರೆಂಡ್ಸ್, ಇದೊಂದು ನನ್ನ ಹೊಸ ಪ್ರಯತ್ನ ಫ್ರೆಂಡ್ಸ್. ಯಾರಾದರೂ ಈ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ ಯಾರು, ದಯವಿಟ್ಟು ವ್ಯೂಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೇನೋ ಒಂದು ವೇಳೆ ನನ್ನ ವಿಡಿಯೋ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಸ್ಲಿಂಗ್ ಶಾಟ್ ಬೇಟೆ ಅನ್ನೋದು ಅಷ್ಟು ಸುಲಭ ಅಲ್ಲ, ಭಾಳ ರಿಸ್ಕ್ ಆಗೋ ಡೇಂಜರಸ್ ಇರುತ್ತೆ. ಇದು ಟ್ರೈನಿಂಗ್ ಇರಬೇಕು, ಟ್ರೈನಿಂಗ್ ಇರೋದನ್ನೇ ಹೊಡೆಯೋಕ್ಕಾಗೋದು ಮೀನನ್ನ. ಸಾಮಾನ್ಯವಾಗಿ ಎಲ್ಲರೂ ಹೊಡೆಯೋಕ್ಕಾಗಲ್ಲ ಈ ಸ್ಲಿಂಗ್ ಶಾಟಲ್ಲಿ. ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ಒಬ್ಬೊಬ್ಬರು ರೈಟ್ ಸೈಡು ಕ್ಯಾಟ್ರಿಬಲ್ ಯೂಸ್ ಮಾಡಿ ಹೊಡಿತಾರೆ, ಒಬ್ಬರು ಲೆಫ್ಟ್ ಸೈಡ್ ಕ್ಯಾಟ್ರಿಬಲ್ ಯೂಸ್ ಮಾಡ್ತಾರೆ. ನಾನಂತೂ ಲೆಫ್ಟ್ ಸೈಡ್ ಕ್ಯಾಟ್ರಿಬಲ್ ಯೂಸ್ ಮಾಡಿ ಹೊಡೆಯೋದು, ನೋಡ್ಬೋದು ನೀವು ವಿಡಿಯೋದಲ್ಲಿ. ನಾವು ಸ್ವಲ್ಪ ಟ್ರೈನಿಂಗ್ ಇರೋದ್ರಿಂದ ಮೀನು ನಮಗೆ ಟೈಮ್ ಹೋಗೋದೇ ಒಂದು 5 ರಿಂದ 10 ಸೆಕೆಂಡ್ ಫ್ರೆಂಡ್ಸ್. 10 ಸೆಕೆಂಡ್ ಇಲ್ಲ 5 ಸೆಕೆಂಡ್ ಒಳಗಡೆ ಮೀನು ನೋಡಿಬೇಕು ನಾವು. ಮನುಷ್ಯರು ಕಾಣಿಸಿದ ತಕ್ಷಣ ಹಂಗೆ ಒಳ್ಕೊಂಡೋಯ್ತಾವ ಫ್ರೆಂಡ್ಸ್, ಅವು ಹಂಗೆ ಮೀನು. ಫ್ರೆಂಡ್ಸ್, ಹಾಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ನನ್ನನ್ನು ಕೇಳ್ತಾ ಇದ್ದಾರೆ, ನಿಮಗೆ ಮೀನು ಯಾವ ರೀತಿ ಕಾಣಿಸುತ್ತೆ, ಏನು ಇರೋದಿಲ್ಲ ಆದರೂ ಹೊಡಿತೀರಾ ಮೀನು ಬಿದ್ದಿರುತ್ತೆ ಅಂತ ಕೇಳ್ತಾರೆ. ನಿಮ್ಗೆ ಇಲ್ಲಿ ಮೀನನ್ನ ಮಾರ್ಕ್ ಮಾಡಿ ತೋರಿಸಿದ್ದೀನಿ, ನೀವು ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ನೆಕ್ಸ್ಟು ಒಂದು ಮೀನು ಬರುತ್ತೆ, ನಿಮ್ಗೆ ಆ ಮೀನನ್ನ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋನ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಇಲ್ಲೆಲ್ಲ ಕುಚ್ಚು ಮೀನೇ ಇರುತ್ತೆ ಅಂದ್ಕೊಂಡಿದ್ದೆ. ನಾನು ಹೊಡೆದಿದ್ದು ಕುಚ್ಚು ಮೀನಿಗೆ ಅದು ಕ್ಯಾಟ್ಲಾಗ್ ಹೇಗೆ ಬಿತ್ತೋ ಗೊತ್ತಿಲ್ಲ. ಕ್ಯಾಟ್ಲಾಗ್ ಅಂತ ಕರಿತೀರಿ, ಮತ್ತು ಕನ್ನಡದಲ್ಲಿ ಅದನ್ನು ಸಾಮಾನ್ಯ ಗೆಂಡೆ ಅಂತಾರೆ, ಕಾಮನ್ ಕಾರ್ಪು ಇಂಗ್ಲೀಷಲ್ಲಿ ಅಂತಾರೆ. ನೋಡ್ಬೋದು ನೀವು.
ಫ್ರೆಂಡ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಕುಚ್ಚು ಮೀನು ಅಂದ್ಕೊಂಡು ನೋಡಿದ್ರೆ ಕ್ಯಾಟ್ಲಾಗ್ ಬಿದ್ದೋಯ್ತು. ಫ್ರೆಂಡ್ಸ್ ನೋಡ್ಬೋದು, ನಾನು ಕ್ಯಾಟ್ಲಾಗ್ ಐತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ನಾನು ಮೋಸ್ಟ್ಲಿ ಇದಿರ್ಬೋದು ಅಂದ್ಕೊಂಡೆ, ಯಾವುದು ಸ್ನೇಕ್ ಹೆಡ್ ಇರ್ಬೋದು ಅಂತ ಹೊಡೆದೆ. ಅದು ನೋಡಿದ್ರೆ ಸಿ ಇದೆ ಫ್ರೆಂಡ್ಸ್. ಯಾವ ಸಿ ಇದೆ ನೋಡ್ಬೋದು ನೀವು. ಸರ್ ಸುಮಾರು ಒಂದು 2.5 kg 3 kg ಗಂಟ ಬರುತ್ತೆ. ಗೋಲ್ಡ್, ಫುಲ್ಲು ಗೋಲ್ಡ್. ಇದರಲ್ಲಿ ಸಿ ಹೆಂಗಿಲ್ಲ ನೋಡಿ. ನೋಡಿ ಎಲ್ಲಿ ಬಿದ್ದಿದೆ. ಸುಮಾರು ದಿನಗಳ ನಂತರ ಸ್ಲಿಂಗ್ ಶಾಟ್ ಆಡಿರೋದು. ಫ್ರೆಂಡ್ಸ್ ಈ ಮೀನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಇದು ಬಂದು ಆಕ್ಚುಲಿ ಗಂಡು ಮೀನು ಫ್ರೆಂಡ್ಸ್, ಇದು ಹೆಣ್ಣು ಮೀನಲ್ಲ. ಈ ಗಂಡು ಮೀನು ತುಂಬಾ ಸ್ಟ್ರಾಂಗ್ ಇರುತ್ತೆ, ಹಾಗೂ ಮಾಂಸ ಮೀಟು ಅಷ್ಟೇ ಒಳಗಡೆ ರೆಡ್ ಕಲರ್ ಇರುತ್ತೆ. ಅದ್ರ ಹೆಣ್ಣು ಮೀನು ಬಂದು ಯೆಲ್ಲೋ ಕಲರ್ ಇರುತ್ತೆ ಫ್ರೆಂಡ್ಸ್. ನಾನು ಇದನ್ನ ಗಂಡು ಮೀನು ಅಂತ ಹೆಂಗೆ ಕಂಡಿಡ್ದೆ ಅಂದ್ರೆ, ಗಂಡು ಮೀನು ಬಂದು ಉದ್ದ ಇರುತ್ತೆ ಫ್ರೆಂಡ್ಸ್, ಮತ್ತೆ ಹೆಣ್ಣು ಮೀನು ಬಂದು ಹೊಟ್ಟೆ ತುಂಬಾ ದಪ್ಪ ಇರುತ್ತೆ ಹಾಗೂ ಮೊಟ್ಟೆ ಇರುತ್ತೆ ಫ್ರೆಂಡ್ಸ್ ಹೆಣ್ಣು ಮೀನಲ್ಲಿ. ಇದು ಬಂದು ಗಂಡು ಮೀನು, ಉದ್ದ ಇರುತ್ತೆ, ಮತ್ತೆ ಕಲರ್ ನೋಡಿ ಹೇಗಿದೆ, ಕೈಲಿ ನೋಡಿ ಯಾವ ಕಲರ್ ಇದೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗ್ತೀವಿ.